ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಹಸಿ ಮೆಣಸಿನ್ಕಾಯಿ ಪಲ್ಯ ಹಾಗೆ ಹಸಿ ತೊಗರಿ ಕಾಳಿನ ಪಲ್ಯ ಜೊತೆಗೆ ಜೋಳದ ರೊಟ್ಟಿನ ಒಂದೇ ಲೆಂತ್ ವಿಡಿಯೋನಲ್ಲಿ 3 ರೆಸಿಪಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ತೊಗರೆಕಾಳನ್ನು ಬಿಡಿಸ್ಬಿಟ್ಟು ಈ ಥರ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡ್ತೀನಿ. ನಾನು ಇದನ್ನು 4 ವಿಷಲಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇವಾಗ 4 ವಿಷಲ್ ಕೂಗಿಸ್ಕೊಳ್ತೀನಿ. ತೊಗರಿಕಾಳು ಬೆಂದ ಮೇಲೆ ಪಲ್ಯನ ಸ್ಟಾರ್ಟ್ ಮಾಡೋಣ. ನೋಡಿ ಯಾವ ರೀತಿ ಬೆಂದಿದೆ ತೊಗರಿಕಾಳು ಅಂತ ತೋರಿಸ್ತಾ ಇದ್ದೀನಿ. ಇದು ಗಟ್ಟಿ ಗಟ್ಟಿ ಇರಬಾರ್ದು, ಕಾಳು ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು, ಅಂದರೆ ಪಲ್ಯ ತುಂಬಾ ರುಚಿಯಾಗುತ್ತೆ. ಕಾಳು ಗಟ್ಟಿ ಗಟ್ಟಿ ಆಗಿಬಿಟ್ರೆ ಏನಾಗುತ್ತೆ, ಮಸಾಲೆ ಚೆನ್ನಾಗಿ ಹಿಡಿಯೋದಿಲ್ಲ, ನಾವೇನು ಮಸಾಲೆ ಹಾಕಿರ್ತೀವಿ ಅದು. ನೋಡಿ ಇಷ್ಟಾದರೆ ಸಾಕು. ನಾನಲ್ಲಿ ತೋರಿಸ್ತಾ ಇದ್ದೀನಲ್ವ, ಸಾಫ್ಟಾಗಿ ಬೆಂದಿದ್ರೆ ಸಾಕಾಗುತ್ತೆ. ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಬೆಂದರೆ. ಹಾಗೆಯೇ ಇದು ತುಂಬ ಸಿಂಪಲಾಗಿ ಮಾಡ್ಕೊಂಡ್ಬಿಡ್ಬೋದು ಪಲ್ಯನ. ಯಾವುದೇ ರೀತಿಯ ರುಬ್ಬೋ ಮಸಾಲೆ ಯಾವುದೂ ಇಲ್ಲ ಇದಕ್ಕೆ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ, ಬೇಯಿಸಿರುವಂತಹ ಕಾಳನ್ನು. ಇವಾಗ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಚಿಟಪಟ ಅನ್ನಬೇಕು. ಇವಾಗ ನಾನಿಲ್ಲಿ ಒಂದು 4 ರಿಂದ 5 ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಹಣ್ಣು ಮೆಣಸಿನ್ಕಾಯಿ ಮತ್ತು ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ಕೆಂಪು ಮೆಣಸಿನ್ಕಾಯಿ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಅಂದರೆ ಇದು ಪಲ್ಯದಲ್ಲಿ ಕೆಂಪು ಕಾಣ್ತಾ ಇತ್ತು ಅಂದರೆ ಮಕ್ಕಳು ಮೆಣಸಿನ್ಕಾಯಿ ಅಂತ ಹೇಳಿಬಿಟ್ಟು ಎತ್ತಿಟ್ಬಿಡ್ತಾರೆ. ಗ್ರೀನ್ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಏನಾಗುತ್ತೆ, ಮಕ್ಕಳು ತಿಂದ್ಬಿಟ್ಟು ಖಾರ ಅಂತಾರೆ. ಹಾಗಾಗಿ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಕರಿಬೇವು, ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ, ತಿನ್ನಲಿಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಬೇಗ ಬೇಯಲಿ ಅಂತ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಯಿಸಿರುವಂತಹ ಕಾಳಿರುತ್ತಲ್ವ, ಹಸಿ ತೊಗರಿ ಕಾಳು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಾವು ಉಪ್ಪು, ಸಕ್ಕರೆ, ಅರಿಶಿನ ಪುಡಿ ಹಾಕಿದ್ವಲ್ವ, ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಖಂಡಿತ ಈ ಥರ ಮಾಡಿ ಮನೆಯವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ ಇವಾಗ ಬೇಯಲಿಕ್ಕೆ ಒಂದು 5 ನಿಮಿಷ ಬಿಟ್ಬಿಡೋಣ, ಲಿಡ್ನ ಕ್ಲೋಸ್ ಮಾಡಿ. 5 ನಿಮಿಷ ಆದಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಮಿಕ್ಕಿರುವಂತಹ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1.5 ಸ್ಪೂನಷ್ಟು ಉಚ್ಚಳ ಪುಡಿನೂ ಕೂಡ ತೊಗೊಳ್ತಾ ಇದ್ದೀನಿ. ಇದೆರಡು ಮೇನ್ ಬೇಕಾಗಿರುವಂತಹ ಪದಾರ್ಥಗಳು. ಇದೆರಡು ಹಾಕಿಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ಅಕಸ್ಮಾತ್ ಉಚ್ಚಳ ಪುಡಿ ಇಲ್ಲ ಅಂತನೂ ಕೊಬ್ಬರಿ ತುರಿನ ಹಾಕಿ ತುಂಬ ರುಚಿಯಾಗಿಯೇ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನಾವೇನು ಕಾಯಿ ತುರಿ ಏನು ಹಾಕ್ಕೊಂಡಿದ್ವಲ್ಲ ಬಟ್ಲು, ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು, ಅದಕ್ಕಿಂತ ಕಡಿಮೆನೂ ಕೂಡ ಸ್ವಲ್ಪ ನೀರನ್ನು ಹಾಕಿದ್ರೆ ಸಾಕು. ಇದು ಡ್ರೈ ಆಗಿದ್ರೇ ರುಚಿಯಾಗಿರುತ್ತೆ ಪಲ್ಯ. ನೋಡಿ ಇಷ್ಟ ಆಗಿಬಿಟ್ರೆ ನಮ್ಮ ಪಲ್ಯ ರೆಡಿ ಆಗಿಬಿಡ್ತು. ಹಸಿ ತೊಗರಿ ಕಾಳಿನ ಪಲ್ಯ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ರೊಟ್ಟಿ ಜೊತೆ ಈ ಪಲ್ಯನ ಬಡಿಸ್ತಾ ಇದ್ದೀನಿ. ಈ ಪಲ್ಯ ಇದ್ಬಿಟ್ರೆ ಸೈಡಿಗೆ ಯಾವುದೇ ಚಟ್ನಿ ಪುಡಿ ಆಗಲಿ ಅಥವಾ ಈರುಳ್ಳಿ ಅದೇನು ಬೇಡವೇ ಬೇಡ, ಅಷ್ಟು ರುಚಿಯಾಗಿರುತ್ತೆ ಪಲ್ಯ ಇದು ತೊಗರಿಕಾಳು ರೆಸಿಪಿ ಆಗಿರುತ್ತೆ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ಮುಂದಿನ ರೆಸಿಪಿಗೆ ಹೋಗೋಣ. ಈ ಮುಂದಿನ ರೆಸಿಪಿ ಯಾವುದು ಅಂತ ಹೇಳಿದ್ರೆ ಹಸಿ ಮೆಣಸಿನ್ಕಾಯಿ ಪಲ್ಯ ಆಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಈ ಪಲ್ಯನ ಮಾಡಿರೋದು ಮೊದಲೇ ಬಾರಿಗೇನೆ. ಅಂದರೆ ಮನೇಲಿ ಮಾತ್ರ ತುಂಬಾ ಇಷ್ಟಪಟ್ಟರು. ಸ್ವಲ್ಪ ಖಾರ ಇತ್ತು ಮೆಣಸಿನ್ಕಾಯಿ, ಅದು ಬಿಟ್ಟರೆ ಇದಕ್ಕೆ ಹಾಕಿರುವಂತಹ ಮಸಾಲೆ ಆಗಿರ್ಬೋದು, ಹಾಗೆ ಮೊಸರು ಜೊತೆಗೆ ಈ ಪಲ್ಯನ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇದು ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಈ ಥರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು 1/4 kg ಗಿಂತ ಸ್ವಲ್ಪ ಜಾಸ್ತಿ ಇತ್ತು.
ಈ ಮೆಣಸಿನ್ಕಾಯಿನ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಮಸಾಲೆ ಎಲ್ಲ ಒಳಗಡೆ ಹಿಡೀಲಿ ಅಂತ. ನಾವೇನು ಬದನೆಕಾಯಿನ ಎಣ್ಗಾಯಿಗೆ ಕಟ್ ಮಾಡ್ಕೊಳ್ತೀವಲ್ವ, ಆ ಥರನೇ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಇದಕ್ಕೇನು ನಾವು ಫಿಲ್ ಮಾಡೋದಿರಲ್ಲ, ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಳ್ಳೋದಷ್ಟೇ. ನೋಡಿ ಈ ಥರ ಕಟ್ ಮಾಡಿಟ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ನ ಕಾಯಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಒಪ್ಪಷ್ಟು ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಮಸಾಲೆನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಇವಾಗ ಮಸಾಲೆ ರೆಡಿ ಆಯಿತು. ಇದನ್ನು ರುಬ್ಕೊಂಬರ್ತೀನಿ. ಇದಕ್ಕೆ ಯಾವುದೇ ರೀತಿಯ ನೀರು ಹಾಕ್ಕೊಳ್ತಾ ಇಲ್ಲ, ಉದುರಾಗಿ ಪುಡಿಯಾಗಿ ಈ ಮಸಾಲೆನ ರುಬ್ಕೊಂಬರ್ತೀನಿ. ನೋಡಿ ಇದೇ ಆ ಮಸಾಲೆ ರೆಡಿಯಾಗಿದೆ. ಇಷ್ಟು ಪುಡಿಯಾಗಿದ್ದರೆ ಸಾಕಾಗತ್ತೆ, ಉದುರಾಗಿರಬೇಕು. ಇದು ನೀರೇನು ಹಾಕೋಂಗಿಲ್ಲ. ಈ ಪಲ್ಯಕ್ಕೆ ನಾನು ನೀರನ್ನು ಹಾಕೊಳ್ಳೋದೇ ಇಲ್ಲ. ನೋಡಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಹುರ್ಕೊಳ್ತಾ ಇದ್ದರೆ ಮನೆಯೆಲ್ಲ ಘಾಟ್ ಆಗಿಬಿಡತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅಥವಾ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಹುರ್ಕೊಳ್ತಾ ಇರಬೇಕು. ಆವಾಗವಾಗ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕೆದಕ್ತಾ ಇರಬೇಕು ಮೆಣಸಿನ್ಕಾಯಿನ. ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ, ಇಲ್ಲಾಂದರೆ ಇನ್ನೊಂದು ಕಡೆ ಚೆನ್ನಾಗಿ ಬೆಂದಿರೋದೇ ಇಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬೇರೆಯೇ ಕಾಣಿಸ್ತಾ ಇದೆ, ವೈಟ್ ಆಗಿದೆ ಮೇಲ್ಗಡೆ ಎಲ್ಲ. ಇಷ್ಟ ಆಗಬೇಕು. ಇದಕ್ಕಿಂತ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೂ ಆಗುತ್ತೆ. ಇದನ್ನು ನಾನು ಮಾಡಿದ್ದು ಫಸ್ಟ್ ಟೈಮ್ ಆದರೂ ಕೂಡ ತುಂಬಾ ರುಚಿಯಾಗಿ ಬಂದಿತ್ತು. ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಆದರೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಈ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದ್ಕೊಂಡಿದ್ದೆ. ಅಂಗಡಿಲೂ ಕೂಡ ಹಾಗೆ ಹೇಳಿದರು, ಖಾರ ಇರೋದಿಲ್ಲ ಇದು ಪಲ್ಯದ ಮೆಣಸಿನ್ಕಾಯಿ ಅಂತಲೇ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೊಂಬಿಟ್ಟೆ. ನೋಡಿ ಇವಾಗ ನಾವು ಫ್ರೈ ಮಾಡಿ ಪುಡಿಯಾಗಿ ರುಬ್ಕೊಂಬಂದಿದ್ವಲ್ಲ ಮಸಾಲ, ಆ ಮಸಾಲ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಣ್ಣೆನಲ್ಲೇ ಚೆನ್ನಾಗಿ ಬೆಂದಿರೋದ್ರಿಂದ ಮೆಣಸಿನ್ಕಾಯಿ ಈ ಮಸಾಲೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ. ಇದು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ರೆ ಆಯಿತು. ಎಣ್ಣೆಯಲ್ಲಿ ಆ ಮಸಾಲೆ ಚೆನ್ನಾಗಿ ಹುರ್ಕೊಳ್ಬೇಕು. 1-2 ನಿಮಿಷ ಆದರೆ ಸಾಕು. ಇವಾಗ ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕಂದ್ರೂ ಕೂಡ ನೀವು ಹಾಕ್ಕೊಳ್ಬೋದು. ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೋಳದ ರೊಟ್ಟಿ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಆಗಿರ್ಬೋದು, ಈ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿರುವಂತಹ 3 ರೆಸಿಪಿನಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಚ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 3/4 ಬೌಲಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ಆ ಮೊಸರನ್ನ ಇವಾಗಲೇ ಸೇರಿಸ್ಕೊಳ್ತೀನಿ. ಈ ಮೊಸರು ಹಾಕಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬಂತು ಅಂತಲೇ ಹೇಳ್ಬೋದು. ಈ ಮೊಸರನ್ನ ಹಾಕಿಬಿಟ್ಟು ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೀವಿ ಅಂತ ಹೇಳಿದ್ರೆ ಯಾರು ನಂಬೋದೇ ಇಲ್ಲ, ಗೊತ್ತೇ ಆಗಲ್ಲ ಮೊಸರು ಹಾಕಿದ್ದೀವಿ ಅಂತ ಹೇಳಿಬಿಟ್ಟು. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸಿ. ನೋಡಿ ಇವಾಗ ಇಷ್ಟ ಆಗಿಬಿಟ್ರೆ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗಿಬಿಡತ್ತೆ. ಇವಾಗ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಯಾಕಂದರೆ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ, ಮಸಾಲೆನೂ ಕೂಡ ನಾವು ಹುರಿದ್ಬಿಟ್ಟು ಮಾಡಿರೋದ್ರಿಂದ ಇದು ಜಾಸ್ತಿ ಹೊತ್ತು ಫ್ರೈ ಆಗಬೇಕು ಅಂತ ಏನಿಲ್ಲ. ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದನ್ನು ನೀವು ಬೆಳಿಗ್ಗೆ ಮಾಡಿದ್ರೆ ಮಾರನೇ ದಿನ ಬೆಳಗ್ಗೆವರೆಗೂ ತುಂಬಾ ರುಚಿಯಾಗಿರುತ್ತೆ. ಇದು ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೋಡಿ ಒಂದು ಒಳ್ಳೆ ಕಲರ್ ನೋಡಿದ್ರೇ ನನಗೆ ಇವಾಗ ಎಡಿಟಿಂಗ್ ಮಾಡೋವಾಗಲೂ ಕೂಡ ಅಷ್ಟೇ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬಾ ರುಚಿಯಾಗಿ ಬಂದಿತ್ತು, ಮಾತ್ರ ಸಖತ್ತಾಗಿತ್ತು. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸಿ. ಇವಾಗ ನಾನಿಲ್ಲ ರೊಟ್ಟಿ ಜೊತೆ ಬಡಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ತಟ್ಟೆಗೆ 2 ಸ್ಪೂನಷ್ಟು ಮೆಣಸಿನ್ಕಾಯಿ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಯದ ಜೊತೆ 2 ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಇದಕ್ಕೆ ಸೈಡ್ಸ್ ಆಗಿ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಮೂಲಂಗಿ ಈ ಥರದನ್ನೆಲ್ಲ ನಾವು ಕಟ್ ಮಾಡಿ ಇಟ್ಕೋಬೋದು. ಬಟ್ ಪಲ್ಯ ಮಾತ್ರ ತುಂಬ ರುಚಿಯಾಗಿರೋದ್ರಿಂದ ಯಾವುದೇ ಸೈಡ್ಸ್ ಅಗತ್ಯ ಇರಲಿಲ್ಲ. ಹಾಗಾಗಿ ನಾನು ಯಾವುದೇ ರೀತಿಯ ಸೈಡ್ಸ್ನ ಹಾಕ್ಕೊಂಡಿಲ್ಲ. ಇವಾಗ ನೋಡಿ ಈ ಮೆಣಸಿನಕಾಯಿ ಪಲ್ಯನ ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೆರಡು ಪಲ್ಯ ಆದಮೇಲೆ ನೆಕ್ಸ್ಟ್ ನಾವು ಮಾಡುವಂಥದ್ದು ಜೋಳದ ರೊಟ್ಟಿ. ಈ ಜೋಳದ ರೊಟ್ಟಿ ಪಲ್ಯ ರೆಡಿ ಆದಮೇಲೆ ಜೋಳದ ರೊಟ್ಟಿನ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ 2 ಪಲ್ಯ ರೆಡಿ ಆದಮೇಲೆ ಕೊನೆಯದಾಗಿ ನಾನಿಲ್ಲಿ ಜೋಳದ ರೊಟ್ಟಿನ ತೋರಿಸ್ತೀನಿ.
ಇವಾಗ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮ ಮನೆಯಲ್ಲಿ ಈ ರೊಟ್ಟಿ ವಾರದಲ್ಲಿ 2 ಸರಿ ಬೇಕೇ ಬೇಕು. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನೀರು ಸ್ವಲ್ಪ ಕುದಿ ಬಂದ ಮೇಲೆ ನಾನಿಲ್ಲಿ ಜೋಳದ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ. ಈ ಹಿಟ್ಟು ಚೆನ್ನಾಗಿ ಕುದ್ದು ಆದಮೇಲೆ ಇದನ್ನು ಮುದ್ದೆ ತಿರುಕೊಳ್ತೀವಲ್ವ, ಆ ರೀತಿ ತಿರುಕೊಳ್ತೀನಿ. ಇದನ್ನು ನಾವು ಜಿಗುಟು ಅಂತ ಹೇಳ್ತೀವಿ ನಿಮ್ಮೂರ ಕಡೆ, ಅಥವಾ ವಿಡಿಯೋ ನೋಡ್ತಾ ಇರೋರು ನಿಮ್ಮೂರ ಕಡೆ ಇದನ್ನು ಏನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಜಿಗುಟು ರೆಡಿ ಆಯಿತು. ನೋಡ್ತಾ ಇರ್ಬೋದು, ಚೆನ್ನಾಗಿದು ಸಾಫ್ಟಾಗಿ ತಿರುಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಗಂಟುಗಳು ಇರಬಾರ್ದು. ಇದ್ದರೆ ನಾವು ನಾದೋ ಟೈಮಲ್ಲೂ ಕೂಡ ಸರಿ ಮಾಡ್ಕೊಳ್ಬೋದು. ಆದರೂ ಈ ಟೈಮಲ್ಲಿ ನಾವು ಜಿಗುಟು ಯಾವ ರೀತಿ ಮಾಡ್ಕೊಳ್ತೀವಲ್ವ, ರೊಟ್ಟಿ ಅದೇ ಥರ ಬರುತ್ತೆ. ಈ ಮುದ್ದೆ ಮಾಡ್ಕೊಳ್ಳೋವಾಗಲೇ ನಾವು ಚೆನ್ನಾಗಿ ಮಾಡ್ಕೊಂಬಿಟ್ರೆ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ. ನೋಡಿ, ಇವಾಗ ಇದನ್ನು ಒಣೆ ಹಿಟ್ಟು ಹಾಕಿಬಿಟ್ಟು ಉಗುರು ಬೆಚ್ಚಗಿರುವಂತಹ ಜಿಗುಟನ್ನು ಹಾಕಿ ನಾದ್ಕೊಳ್ತಾ ಇರಬೇಕು. ಇದು ತುಂಬ ತಣ್ಣಗಾಗ್ಬಿಟ್ರೆ ಏನಾಗುತ್ತೆ, ನಮಗೆ ಹಿಟ್ಟು ಹದಕ್ಕೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಂಗ್ಲೇ ಹಿಟ್ಟನ್ನು ನಾದೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವಿಲ್ಲಿ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಜನ ಹೇಳ್ತಾರೆ ನನಗೆ, ನಮ್ಮ ಫ್ರೆಂಡ್ಸ್ ಎಲ್ಲ, ರೊಟ್ಟಿ ಹಿಟ್ಟನ್ನು ಮಾಡ್ಕೊಂಡಾಗ ನಮಗೆ ರೊಟ್ಟಿ ಬ್ರೇಕ್ ಆಗುತ್ತೆ ಅಂತ. ಈ ನಾದೋದ್ರಲ್ಲಿರುತ್ತೆ, ಚೆನ್ನಾಗಿ ನಾದಿ ಹಿಟ್ಟನ್ನು ಒಂದು ಒಳ್ಳೆ ಹದಕ್ಕೆ ನಾವು ತರಬೇಕಾಗತ್ತೆ. ಈ ಹಿಟ್ಟು ಒಳ್ಳೆ ಹದಕ್ಕೆ ಬಂತು ಅಂತ ಹೇಳಿದ್ರೆ ನಿಮಗೆ ರೊಟ್ಟಿ ಬ್ರೇಕ್ ಆಗೋಕ್ಕೆ ಚಾನ್ಸೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಎಲ್ಲ ಆದಮೇಲೆ ಕೊನೆಯದಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ನಾದ್ಕೊಳ್ಬೇಕಾಗತ್ತೆ. ನೋಡಿ, ಹಿಂಗೆ ನಾದ್ಕೊಂಡಾಗ ಹಿಟ್ಟು ಈ ಥರ ರೆಡಿ ಆಗಿಬಿಡತ್ತೆ. ಈ ಥರ ರೆಡಿ ಆಯಿತು ಅಂದರೆ ನಮಗೆ ರೊಟ್ಟಿ ಸೂಪರಾಗಿ ಬರುತ್ತೆ ಅಂತಲೇ ಅರ್ಥ. ಇವಾಗ ರೊಟ್ಟಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ 1 ಮುಟ್ಟಿಗೆಯಷ್ಟು ಹಿಟ್ಟನ್ನು ಮಾತ್ರ ನಾನು ತೊಗೊಳ್ತಾ ಇರೋದು, ತೋರಿಸ್ತಾ ಇದ್ದೀನಿ ಇಲ್ಲಿ. ತೊಗೊಂಡ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನಾದಿ ಹಿಟ್ಟನ್ನು ಮತ್ತೆ ಒಂದೊಳ್ಳೆ ಹದಕ್ಕೆ ತೊಗೊಳ್ತೀನಿ. ಇವಾಗ ರೊಟ್ಟಿನ ಚೆನ್ನಾಗಿ ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಅರುಗು ಕಟ್ಕೊಳ್ಳೋದು ಅಂತ ಹೇಳ್ತೀವಿ ನಾವು. ಈ ಥರ ಮಾಡಿದ್ರೆ ರೊಟ್ಟಿ ರೌಂಡಾಗೂ ಬರುತ್ತೆ, ಬ್ರೇಕು ಕೂಡ ಆಗೋದಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಲಟ್ಟಿಸ್ಕೋಬೋದು. ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀವಲ್ವ, ಅದೇ ರೀತಿಯೇ ಈಸಿಯಾಗಿರುತ್ತೆ. ಆದರೆ ಸ್ವಲ್ಪ ಇದರಲ್ಲಿ ಮೆಥಡ್ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ನಾವು ಫಸ್ಟು ಜಿಗುಟನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು, ಅದಾದಮೇಲೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗತ್ತೆ. ನೋಡಿ, ಇಷ್ಟಾದಮೇಲೆ ಇದೆರಡು ಚೆನ್ನಾಗಿ ಮಾಡ್ಕೊಂಬಿಟ್ವಿ ಅಂದರೆ ನಾವು ರೊಟ್ಟಿನ 1 ಮುಟ್ಟಿಗೆ ಹಿಟ್ಟು ತೊಗೊಂಡಿರ್ತೀವಿ. ಆ 1 ಮುಟ್ಟಿಗೆ ಹಿಟ್ಟಲ್ಲಿ ಇಷ್ಟು ದೊಡ್ಡ ರೊಟ್ಟಿನ ನಾವು ಮಾಡ್ಕೊಳ್ಬೋದು. ನೋಡಿ, ನೋಡಲಿಕ್ಕೂ ಅಷ್ಟೇ ತೆಳ್ಳಗಿದೆ, ತುಂಬ ದಪ್ಪ ಆಗಿಲ್ಲ. ನಾನು ಎಲ್ಲ ರೊಟ್ಟಿಗಳನ್ನ ಈ ಥರ ಉದ್ದುಬಿಟ್ಟು ಇಟ್ಕೊಂಡು ಒಂದೇ ಸರಿ ಬೇಯಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಉದ್ಕೊಂಡು ಬೇಯಿಸೋದ್ರಿಂದ ಏನಾಗುತ್ತೆ, ಒಂದು ಕಡೆ ಈ ಕಡೆ ಚೆನ್ನಾಗಿ ಬೇಯೋದಿಲ್ಲ, ಇಲ್ಲ ಸೀದೋಗಿಬಿಡತ್ತೆ. ಅದು ಬೇಯೋಷ್ಟೊತ್ತಿನಲ್ಲಿ ನಮಗೆ ಉದ್ದೋದಕ್ಕಾಗಲ್ಲ. ಹಾಗಾಗಿ ಒಂದೇ ಸರಿ ಬೇಯಿಸ್ಕೊಂಬಿಟ್ಟು ಕೊನೆಯದಾಗಿ ಈ ಥರ ಬೇಯಿಸ್ಕೊಂಬಿಟ್ರೆ ಗ್ಯಾಸ್ ಕೂಡ ವೇಸ್ಟ್ ಆಗೋಲ್ಲ. ನೋಡಿ, ಇವಾಗ ಎಲ್ಲ ರೊಟ್ಟಿಗಳನ್ನ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ರೊಟ್ಟಿ ಹಾಕಿಬಿಟ್ಟು, ಅಂದರೆ ಹಿಟ್ಟು ಯಾವ ಕಡೆ ಇರುತ್ತಲ್ವ ಅದು ಮೇಲ್ಗಡೆ ಬರಬೇಕು. ಅದ್ರ ಮೇಲ್ಗಡೆ ನಾವು ನೀರು ಹಚ್ಬಿಟ್ಟು ಚೆನ್ನಾಗಿ ಒಂದು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ನೀರು ಹಾಕಿಬಿಟ್ಟು ಚೆನ್ನಾಗಿ ರೊಟ್ಟಿಗೆಲ್ಲ ಸವರ್ಕೋಬೇಕು. ಅದಾಗಿ ಒಂದು 2 ನಿಮಿಷಕ್ಕೆ ರೊಟ್ಟಿನ ತಿರುವು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸುತ್ತಲೂ ರೊಟ್ಟಿನ ತಿರುವಿ ಹಾಕಿ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಸ್ವಲ್ಪ ದಪ್ಪ ಮಾಡ್ಕೊಂಡ್ವಿ ಅಂತಂದರೆ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ನಾನು ತುಂಬ ತೆಳುವಾಗಿ ಮಾಡ್ಕೊಂಡಿರೋದ್ರಿಂದ ಉಬ್ತಾ ಇಲ್ಲ. ನೋಡಿ, ರೊಟ್ಟಿ ರೆಡಿಯಾಗೇ ಬಿಡ್ತು. ಇವಾಗ ಅದೇ ರೀತಿ ಇನ್ನೊಂದು ರೊಟ್ಟಿನೂ ಕೂಡ ಬೇಯಿಸೋದನ್ನು ತೋರಿಸ್ತೀನಿ. ನೋಡಿ, ರೊಟ್ಟಿ ಬೇಯಿಸ್ಲಿಕ್ಕೆ ಹಾಕುವಾಗ ಹಿಟ್ಟಿನ ಭಾಗ ಮೇಲ್ಗಡೆ ಇರಬೇಕು, ಅದಕ್ಕೇ ನಾವು ನೀರನ್ನು ಹಚ್ಚಬೇಕು. ಆ ನೀರನ್ನು ಹಚ್ಚಿಬಿಟ್ರೆ ಹಿಟ್ಟಿನ ಭಾಗ ಎಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ಮಿಕ್ಕಿರೋ ರೊಟ್ಟಿ ಕಪ್ಪಗೆ ಬರೋದಿಲ್ಲ. ಕೆಲವೊಂದು ಸರಿ ರೊಟ್ಟಿ ಕಪ್ಪಗೆ ಬರೋದಕ್ಕೆ ಕಾರಣ ಏನು ಅಂತಂದರೆ ಹಿಟ್ಟಿನ ಭಾಗನ ಬಿಟ್ಟು ಇನ್ನೊಂದು ಭಾಗಕ್ಕೆ ನಾವು ನೀರನ್ನು ಹಚ್ಚಿರ್ತೀವಿ. ಹಾಗಾಗಿ ನೋಡಿ, ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗೂ ಬರುತ್ತೆ ರೊಟ್ಟಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಈ 3 ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.